ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೇ ನಮೋ ನಿತ್ಯಂ. ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನಭ್ಯವಚ್ಚ. ಎಲ್ಲ ಜ್ಯೋತಿಷ ಅಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈಗ ಸಿಂಹರಾಶಿಯವರ ದಿನ ಭವಿಷ್ಯವನ್ನು ನೋಡೋಣ. 29/6/2026 ಸೋಮವಾರ, ಹುಣ್ಣಿಮೆ ತಿಥಿ, ಮೂಲಾ ನಕ್ಷತ್ರ, ಶುಕ್ಲಯೋಗ ಹಾಗೂ ಬ್ರಹ್ಮಯೋಗಗಳ ಸಂಯೋಜನೆಗೊಂಡಿರುವಂಥ ಈ ದಿನದಲ್ಲಿ ಹುಣ್ಣಿಮೆಯ ತಿಥಿಯ ಪೂರ್ಣಚಂದ್ರನ ಕೃಪೆ, ಮೂಲಾ ನಕ್ಷತ್ರದ ಪರಿವರ್ತನಾ ಶಕ್ತಿ, ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ಹಾಗೂ ಬ್ರಹ್ಮಯೋಗದ ಜ್ಞಾನಾನುಗ್ರಹ ನಿಮ್ಮ ಜೀವನದಲ್ಲಿ ಹೊಸ ಚೈತನ್ಯ, ನಾಯಕತ್ವದ ಅವಕಾಶಗಳು ಮತ್ತು ಗೌರವವನ್ನು ಹೆಚ್ಚಿಸಬಹುದು. ಇಂದು ಆತ್ಮವಿಶ್ವಾಸದ ಜೊತೆಗೆ ವಿನಯವನ್ನು ಕಾಪಾಡಿಕೊಂಡರೆ ವಿಶೇಷ ಯಶಸ್ಸು ದೊರೆಯಬಹುದು. ಈ ದಿನದ ಗ್ರಹ ಪ್ರಭಾವವನ್ನು ನೋಡೋದಾದರೆ, ಸಿಂಹ ರಾಶ್ಯಾಧಿಪತಿಯಾದಂಥ ರವಿ ಹಾಗೂ ಸೋಮವಾರದ ಅಧಿಪತಿಯಾದಂಥ ಚಂದ್ರ, ಈ ದಿನ ಸೂರ್ಯನ ತೇಜಸ್ಸು ಮತ್ತು ಪೂರ್ಣಚಂದ್ರನ ಮನೋಪ್ರಕಾಶ ಒಂದಾಗಿ ನಿಮ್ಮಲ್ಲಿ ನಾಯಕತ್ವ, ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂಥ ಶಕ್ತಿಯನ್ನು ಇದು ಬಲಪಡಿಸುತ್ತವೆ. ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಗೌರವ ಮತ್ತು ಪ್ರಭಾವದಲ್ಲಿ ಹೆಚ್ಚಳ ಉಂಟಾಗ್ತದೆ. ಹಿರಿಯರು ಹಾಗೂ ಸಮಾಜದಿಂದ ಮೆಚ್ಚುಗೆಯನ್ನು ಪಡ್ಕೊಳ್ತೀರಿ. ಮುಖ್ಯವಾದಂಥ ಸೂಚನೆ ಏನು? ಇಂದು ನಿಮ್ಮ ಮಾತು ಮತ್ತು ನಡೆ ಇತರರಿಗೆ ಪ್ರೇರಣೆಯಾಗಬಲ್ಲದು. ಹುಣ್ಣಿಮೆ ತಿಥಿಯ ಪ್ರಭಾವ ಇರೋದರಿಂದ ಮನಸ್ಸಿಗೆ ಸ್ಪಷ್ಟತೆ, ಉತ್ಸಾಹ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಅತ್ಯುತ್ತಮವಾದಂಥ ದಿನ ಇದಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ನೆಮ್ಮದಿ ಪ್ರಾಪ್ತಿಯಾಗ್ತದೆ. ದೇವರ ದರ್ಶನ ಮತ್ತು ಪೂಜೆ ಶುಭ ಫಲವನ್ನು ನೀಡುತ್ತದೆ. ದಾನ ಧರ್ಮ ಕಾರ್ಯಗಳಿಂದ ಪುಣ್ಯಫಲ ಹೆಚ್ಚಾಗುತ್ತದೆ. ಮೂಲಾ ನಕ್ಷತ್ರದ ಪ್ರಭಾವ ಇರೋದರಿಂದ ಹಳೆಯ ಅಡಚಣೆಗಳನ್ನು ದೂರ ಮಾಡುವಂಥ ಅವಕಾಶಗಳು ಹೆಚ್ಚಾಗಿರ್ತದೆ. ಜೀವನದಲ್ಲಿ ಹೊಸ ದಿಕ್ಕಿನ ಆರಂಭ ಉಂಟಾಗ್ತದೆ. ದೃಢ ನಿರ್ಧಾರಗಳಿಗೆ ಅನುಕೂಲ ಉಂಟಾಗ್ತದೆ. ಆದರೆ ಅಹಂಕಾರ ಅಥವಾ ಅತಿಯಾದ ಆತ್ಮವಿಶ್ವಾಸವನ್ನು ತಪ್ಪಿಸಬೇಕಾಗ್ತದೆ. ಶುಕ್ಲಯೋಗದ ಪ್ರಭಾವ ಇರೋದರಿಂದ ಅಭಿವೃದ್ಧಿ ಮತ್ತು ಪ್ರಗತಿ ಅನುಕೂಲ ಉಂಟಾಗ್ತದೆ. ಹೊಸ ಯೋಜನೆಗಳಿಗೆ ಪ್ರಯೋಜನ ಅನ್ನುವಂಥದ್ದು ಲಭ್ಯವಾಗ್ತದೆ. ವೃತ್ತಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ಉತ್ತಮ ಅವಕಾಶಗಳು ದೊರೆಯುತ್ತವೆ. ಈ ದಿನ ಬ್ರಹ್ಮಯೋಗದ ಪ್ರಭಾವ ಇರೋದರಿಂದ ಜ್ಞಾನ, ಅಧ್ಯಯನ ಮತ್ತು ಬೋಧನೆಗೆ ಅತ್ಯುತ್ತಮವಾದಂಥ ಯೋಗ ಉಂಟಾಗ್ತದೆ. ಆಧ್ಯಾತ್ಮಿಕತೆ, ತತ್ವಶಾಸ್ತ್ರ ಮತ್ತು ಜ್ಯೋತಿಷ್ಯ ಅಧ್ಯಯನದಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಹೊಸ ವಿಚಾರಗಳು ಮತ್ತು ಸೃಜನಾತ್ಮಕ ಯೋಜನೆಗಳಿಗೆ ಉತ್ತೇಜನ ದೊರೆಯುತ್ತದೆ. ಈ ದಿನ ಉದ್ಯೋಗದಲ್ಲಿ ಪ್ರಗತಿ ಮತ್ತು ಮೆಚ್ಚುಗೆ ಪಾತ್ರವಾಗ್ತದೆ. ಮೇಲಧಿಕಾರಿಗಳಿಂದ ವಿಶ್ವಾಸ ಹೆಚ್ಚಾಗ್ತದೆ. ವಿಶೇಷವಾಗಿ ಈ ದಿನ ಜ್ಯೋತಿಷ್ಯರಿಗೆ, ಶಿಕ್ಷಕರುಗಳಿಗೆ, ಯೂಟ್ಯೂಬರ್ಗಳಿಗೆ, ಆಡಳಿತಾಧಿಕಾರಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವರಿಗೆ, ಉಪನ್ಯಾಸಕರಿಗೆ ಮತ್ತು ನಾಯಕತ್ವದ ಸ್ಥಾನದಲ್ಲಿರುವಂಥವರಿಗೆ ಅತ್ಯುತ್ತಮ ದಿನ ಆಗಿರುತ್ತೆ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಬಿಸ್ನೆಸ್ ಮಾಡುವಂಥವ್ರಿಗೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಅನ್ನುವಂಥದ್ದು ಉಂಟಾಗ್ತದೆ. ಹೊಸ ಸಂಪರ್ಕಗಳಿಂದ ಅನುಕೂಲ ಉಂಟಾಗ್ತದೆ. ಶಿಕ್ಷಣ, ಮಾಧ್ಯಮ, ನಿರ್ವಹಣೆ ಮತ್ತು ಸಲಹಾ ಕ್ಷೇತ್ರಗಳಲ್ಲಿ ಯಶಸ್ಸು ಪ್ರಾಪ್ತಿಯಾಗ್ತದೆ. ಈ ದಿನ ಹಣದ ವಿಚಾರದಲ್ಲಿ ಹಳೆಯ ಬಾಕಿ ಹಣ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ದೀರ್ಘಕಾಲದ ಯೋಜನೆಗಳಿಗೆ ಅನುಕೂಲಕರ ಸಮಯ ಇದಾಗಿರುತ್ತೆ. ಕುಟುಂಬದಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಹೆಚ್ಚಾಗಿರುತ್ತೆ. ಹಿರಿಯರ ಆಶೀರ್ವಾದ ಪ್ರಾಪ್ತಿಯಾಗ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹೆಚ್ಚಾಗ್ತದೆ. ಆರೋಗ್ಯದಲ್ಲಿ ಅತಿಯಾದ ಕೆಲಸದಿಂದ ದಣಿವು ಉಂಟಾಗದಂತೆ ನೋಡಿಕೊಳ್ಳಿ. ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಿರಿ. ಯಾರು ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ನಿರತರಾಗಿರ್ತಾರೆ ಅವ್ರಿಗೆ ಹೆಚ್ಚಿನ ಲಾಭ ದೊರೆಯುತ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಪರಿಹಾರಕ್ಕೋಸ್ಕರ ತುಳಸಿ ದೇವಿಯ ಪ್ರಾರ್ಥನೆಯನ್ನು ಮಾಡಿ, ತುಳಸಿ ಪೂಜೆಯನ್ನು ಮಾಡಿ. ಕೊನೆಗೊಂದು ಕಿವಿ ಮಾತು: ಹುಣ್ಣಿಮೆಯ ತಿಥಿಯ ಪೂರ್ಣಚಂದ್ರನ ಕೃಪೆ, ಮೂಲಾ ನಕ್ಷತ್ರದ ಪರಿವರ್ತನಾ ಶಕ್ತಿ, ಶುಕ್ಲಯೋಗದ ಪ್ರಗತಿದಾಯಕ ಪ್ರಭಾವ ಮತ್ತು ಬ್ರಹ್ಮಯೋಗದ ಜ್ಞಾನಾನುಗ್ರಹದಿಂದ ಇಂದು ಸಿಂಹರಾಶಿಯವರಿಗೆ ಗೌರವ, ನಾಯಕತ್ವದ ಅವಕಾಶಗಳು, ಕಾರ್ಯಸಿದ್ಧಿ, ಆರ್ಥಿಕ ಪ್ರಗತಿ ಮತ್ತು ಆಧ್ಯಾತ್ಮಿಕ ಉನ್ನತಿ ದೊರೆಯುವ ಅತ್ಯಂತ ಶುಭ ದಿನ ಇದಾಗಿರುತ್ತೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಉಪಯೋಗವಾಗಿದ್ದರೆ ತಪ್ಪದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ದಿನ ಭವಿಷ್ಯಕ್ಕಾಗಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.